ಹಾಯ್ ಹಲೋ ಗಾಯ್ಸ್, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಒಂದು ವಾರ ಅಲ್ಲ, ಒಂದು 10 ದಿನದ ಹಿಂದೆ ಹೇಳಿದ ಹಾಗೆ ಮೊದಲು ಆ ಕನಕಾಂಬರಿಯಮ್ಮ ಎನ್ನುವ ಒಂದು ಹುಡುಗಿ ಆತ್ಮದಲ್ಲಿ ಮಾತಾಡಿದ್ದೇವೆ. ಇವತ್ತು ನಾವು ವಾಪಸ್ ಅಲ್ಲಿಗೆ ಹೋಗ್ತಿದ್ದೇವೆ. ಅವಳ ಆತ್ಮಕ್ಕೆ ಇವತ್ತೊಂದು ಮುಕ್ತಿ ಕೊಡಬೇಕಂತ ನಾವು ಇವತ್ತು ಹೊರಟಿದ್ದೇವೆ. ಹಾಗಾಗಿ ನಮ್ಮೊಂದಿಗೆ ಇವತ್ತು ಮೊನ್ನೆ ಲೋಕೇಶ್ ಅವರು ಇದ್ದರು, ಇವತ್ತು ನಮ್ಮೊಂದಿಗೆ ಯೋಗೀಶರ್ ಅವರಿದ್ದಾರೆ. ಮತ್ತು ಮೊನ್ನೆ ನನ್ನ ತಮ್ಮ ಇದ್ದ, ಅವನು ಸಹ ಇದ್ದಾನೆ. ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದಾನೆ, ಅವನಿಗೆ ಲೈಟ್ ಆಗ್ತಿದ್ದಾನೆ, ನಿತಿನ್ ಅಂತೇಳಿ. ಈಗ ನಾವೆಲ್ಲ ಸೇರಿ ಅಲ್ಲಿಗೆ ಹೋಗಿ ಇವತ್ತು ಮಂತ್ರ ತಂತ್ರಗಳನ್ನೆಲ್ಲ ಮಾಡಿ ಆ ಹುಡುಗಿಯ ಆತ್ಮವನ್ನು ತೆಗೆದುಕೊಂಡು ಹೋಗಿ ನದಿಯಲ್ಲಿ ಬಿಡುವ ವ್ಯವಸ್ಥೆ ಇವಾಗ ಮಾಡಲಿಕ್ಕೆ ಉಂಟು. ಗಾಯ್ಸ್ ನೋಡಿ ಈ ಜಾಗದಲ್ಲಿ ನಾನಿಲ್ಲಿ ಫೋಕಸ್ ಮಾಡ್ತಿದ್ದೇನೆ. ಈ ಜಾಗದಲ್ಲಿ ಮೊನ್ನೆ ನಮ್ಮದು ಅದೊಂದು ಕತ್ತಿಯಲ್ಲಿ ಒಂದು ಪ್ರಯೋಗ ಮಾಡಿದ್ದೇವೆ. ಇದೇ ಜಾಗದಲ್ಲಿ ಅದು ನಾವು ಮಾಡಿದ್ದು. ಹಾಗಾಗಿ ಇನ್ನೊಂದು ಮಂತ್ರವನ್ನು ಅಲ್ಲಿ ಆಚೆ ಎದುರು ಮಾಡುವಲ್ಲ, ನಾವು ಒಂದು ಈಗ ಹೊಸ ಪ್ರಯತ್ನಕ್ಕೆ ಹೊರಟಿದ್ದೇವೆ. ಇದನ್ನು ಯಾರು ಕೂಡ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದರೆ ಇದು ಹಿರಿಯವರೆಲ್ಲ ಅನುಮತಿ ಎಲ್ಲ ತೆಗೊಂಡು ಮಾಡೋದು. ಗಾಯ್ಸ್ ನೋಡ್ಬೋದು, ನಾವು ನೋಡಿ ಇಲ್ಲಿ ಈ ಜಾಗದಲ್ಲಿ ಎಲ್ಲ ಇದು ಎಲ್ಲ ನಮ್ಮದು ಸಾಮಾನೆಲ್ಲ ತಂದದನ್ನು ಇಲ್ಲಿ ಇಟ್ಟಿದ್ದೇವೆ. ಇಲ್ಲಿ ನೋಡು, ಒಂದು ಮಂತ್ರಾಕ್ಷರ ಎಲ್ಲ ಮಾಡಲಿಕ್ಕೆ ಉಂಟು. ಹಾಗಾಗಿ ನೋಡಿ ಅಲ್ಲೆಲ್ಲ ಇದ್ದಾರೆ ಇನ್ನು ಎಲ್ಲ ಅದಕ್ಕೆ ಬೇಕಾಗುವ ವಿಧಾನಗಳೆಲ್ಲ. ಏನಂತೆ ಯಾರು ಬರ್ತುಂಟ ಅಂತ ಭಾರಿ ಅಹಂಕಾರ ಆಯ್ತಲ್ಲ ಅವರಿಗೆ. ಯಾರದು? ಹೌದು, ಸ್ವಲ್ಪ ಶಬ್ದ ಕೇಳ್ತಾ ಉಂಟು. ಯಾರು? ವಾಲ್ಪಡ್ತದಗೇನು ತೆರೆ ಮರೆಯಲ್ಲಿ ಸಿಟ್ಕೊಂಡಿದ್ದಾರ, ಯಾರು ಗೊತ್ತು? ಯಾರಿದ್ದೀರಾ? ಮರೆಯಲ್ಲಿ ಸಿಟ್ಕೊಂಡಿದ್ದಾರ, ಯಾರು ಗೊತ್ತು? ಯಾರಿದ್ದೀರಾ? ಅಂದ ಯಾರು? ಝೂಮ್ ಮಾಡ ಗುರು, ಝೂಮ್ ಮಾಡು. ಆ ಮರದಿಂದನೇ ಕೇಳ್ತಲ್ಲ. ಯಾರು? ನಾವೀಗ ಮಂತ್ರ ಮಾಡ್ತೇವೆ, ಮುಡಿಯೋದು ಬಿಡುದೇ ಇಲ್ಲ. ಎರಡನೇ ಗಾಯ್ಸ್ ನೋಡ್ಬೋದು, ನನಗೆ ಈಗ 2 ಸಲ ಆಯಿತು ಏನೋ ಸೌಂಡ್ ಮಾಡೋದು. ಹಾಗೆ ನೋಡಿ ಈ ಪ್ಲೇಸಲ್ಲಿ ಅಂದರೆ ನಾವು ಒಳ್ಳೇದು ಮಾಡಲಿಕ್ಕೆ ಬಂದರೆ ಕೂಡ ನಮಗೆ ಯಾಕೆ ಈ ಥರ ಅನ್ಯಾಯ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ ನಮ್ಮನಿಗೆ ಯೋಗೀಶ್ ಅವರೇ, ಇದು ನಿಮಗೆ ಫಸ್ಟ್ ಟೈಮ್ ಈಗ ಅನುಭವ ಯಾವ ಥರ ಎಲ್ಲ ಆಗ್ತುಂಟು? ಅಂದ್ರೆ ಮೊನ್ನೆ ನೀವು ಬಂದಿದ್ರಲ್ಲ ಈಗ, ಅದೇ ನಾವು ಆ ಕಡೆ ಹಾಗೆ ಉಂಟು ಹೀಗೆ ಉಂಟು ಕನಕಾಂಬರಿ ಎಲ್ಲ ಬಂದ್ರು ಹಾಗೆ ಅಂತ ಹೇಳ್ತಿದ್ರಲ್ಲ. ಅದಕ್ಕೆ ನಾನು ಒಮ್ಮೆ ನೋಡುವ, ನನಗೆ ಅಂದ್ರೆ ಆ ವಿಷಯದಲ್ಲಿ ನನಗೆ ಅಷ್ಟೊಂದು ಭ್ರಮೆ ಇಲ್ಲ. ಅಂದ್ರೆ ಇರ್ಲಿ ಅಂದ್ರೆ ಒಂದೇ ಇರ್ಬಹುದು, ಅಂದ್ರೆ ಅಷ್ಟೊಂದು ಗ್ಯಾರಂಟಿ ನನಗೆ ಇಲ್ಲ. ಅದಕ್ಕೆ ಒಮ್ಮೆ ನಾನು ನೋಡುವ ಅಂತ. ನಿಮ್ಗೆ ಅನುಭವ ಆಗ್ಲಿಲ್ಲ? ಅನುಭವ ಇವತ್ತು ಆಗ್ತದೆ ನೋಡಿ, ಯಾಕಂದ್ರೆ ನಾವು ಇದು ಒಮ್ಮೆ ನೋಡ್ಬೇಕು ಎಂತ ವಿಷಯ ಎಲ್ಲ ಆಗ್ತದೆ ಅಂತ ನೋಡುವ ಅಂತ ನನಗೆ ಇಲ್ಲಿ ಬಂದದ. ಈಗ ಇದು ಅನುಭವ ಒಮ್ಮೆ ಆದ್ರೆ ಮತ್ತೆ ಅಂದ್ರೆ ನಾವು ಅನುಭವ ನಿಜವಾಗಿ ಅದು ಆಗ್ಬೇಕಂತೆಲ್ಲ ಹೇಳುದು, ಅದೇ ನಮಗೆ ಅನುಭವ ಆಗಿದೆ. ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ನೀವು ನಮ್ಮೊಟ್ಟಿಗೆ ಬಂದು ನಿಮ್ಮ ಅನುಭವವನ್ನು ನೀವು ಹಂಚಿಕೊಳ್ಬೋದಲ್ಲ, ಹಾಗೆ ನೋಡುವ. ಅಂದ್ರೆ ನೋಡಿ ಇವ್ರೆ ಯೋಗೀಶ್ ಅವರು ಇಲ್ಲಿ ಬೆಳಿಗ್ಗೆ ಎಲ್ಲ ತುಂಬಾ ಪ್ರಶಾಂತ. ಯಾರು? ಲೋಕೇಶ್ ಬಾ. ಗಾಯ್ಸ್, ನಿಮ್ಮಲ್ಲಿ ನಾನೊಂದು ಮುಖ್ಯ ವಿಷಯವನ್ನು ಹೇಳಲಿಕ್ಕೆ ಮರೆತೆ. ಎಂತಾದ್ರೆ ಇವತ್ತು ಹುಣ್ಣಿಮೆಯ ರಾತ್ರಿ, ಹಾಗೆ ನಾವು ಹುಣ್ಣಿಮೆಯ ರಾತ್ರಿ ಬಂದಿದ್ದೇವೆ. ಆ ಮಂತ್ರಗಳನ್ನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಅದಕ್ಕೆ ಇನ್ನು ಸ್ವಲ್ಪ ಒಂದು ಮುಹೂರ್ತ ಉಂಟು. ಆ ಮುಹೂರ್ತದಲ್ಲಿ ಅದನ್ನು ಮಾಡಬೇಕಷ್ಟೇ, ಅದು ಅಂತಿಂತ ಮಂತ್ರವಲ್ಲ. ಏನು ಸೌಂಡ್ ಕೇಳ್ತುಂಟಲ್ಲ ಗುರು? ಇರ್ಲಿ ನಮ್ಗೆ ಮಾಡ್ಲಿಕ್ಕೆ ಉಂಟಲ್ಲ, ಅರ್ಧ ಗಂಟೆ ಉಂಟು ಮುಹೂರ್ತ ಬರ್ಲಿಕ್ಕೆ. ಹಾಗಾಗಿ ನೋಡಿ ನಿಮಗೆ ಅಲ್ಲಿ ನೋಡಿ ಚಂದ್ರನನ್ನು ತೋರಿಸಂತೆ. ಚಂದ್ರ ತೋರಿಸ್ತೇನೆ ಗೈಸ್, ನೋಡಿ ಅಲ್ಲಿ ಝೂಮ್ ಮಾಡಿ ನೋಡಿ, ಹುಣ್ಣಿಮೆ ರಾತ್ರಿ. ಹಾಗಾಗಿ ಹುಣ್ಣಿಮೆ ರಾತ್ರಿಯಲ್ಲಿ ನಾವು ಬಂದಿದ್ದೇವೆ.
ಗೈಸ್ ನೋಡಿ ನಾವೀಗ ಅಲ್ಲಿ ಮೇಲೆಗಡೆ ಹೋಗ್ತಿದ್ದೇವೆ. ಅಂದರೆ ಅವಳು ಇದು ಬಾವಿಗೆ ಬೀಳಲಿಕ್ಕಿಂತ ಮುಂಚೆ ಆ ಜಾಗದಲ್ಲಿ ಅವಳು ವಿಷ ಕುಡ್ತಿದ್ದಾಳಂತೆ. ನಾನು ನಿನ್ನೆ ಹಿರಿಯರ ಹತ್ರ ಕೇಳಿದಾಗ ಅವ್ರು ಹೇಳಿದರು ಅಲ್ಲಿ ನಾವೀಗ ನೋಡಿ ಮೇಲೆ ಹೋಗ್ತೇವೆ. ಆ ಜಾಗದಲ್ಲಿ ಅಲ್ಲಿ ವಿಷ ಕುಡ್ದು ತುಂಬ ನರಳಾಡಿದ್ದಾಳೆ. ಆ ನರಳಾಡಿ ಇನ್ನು ಯಾರಿಗೆ ಸಹ ಗೊತ್ತಿಲ್ಲ. ಹಾಂ ಅವಳು ಕುಡ್ದದ್ದು ಯಾರಿಗೆ ಸಹ ಗೊತ್ತಿಲ್ಲ ಅಲ್ಲ. ಯಾಕಂದ್ರೆ ಅವರು ಇದನ್ನು ವಿಚಾರ ಮಾಡ್ಲಿಕ್ಕೆ ಗೊತ್ತಿಲ್ಲ ಅವಳಿಗೆ. ಯಾಕಂದ್ರೆ ಅವಳು ಪೇಟೆಗೆ ಹೋಗುವವಳು, ಕಾಡಿಗೆಲ್ಲ ಬರುದಿಲ್ಲ. ಕಲಿಯುವವಳಲ್ಲ, ಕಲಿಯುವವಳು ಕಾಡಿಗೆ ಬರುದಿಲ್ಲ. ನನ್ನ ಅಜ್ಜ ಸಹ ಹೇಳಿದ್ರು ಅವಳು ಕಾಡಿಗೆ ಬರುವುದಿಲ್ಲ. ಯಾಕೆಂದ್ರೆ ಅವಳಿಗೆ ಕಾಡಿಂದ ಎಂತ ಸಹ ಗೊತ್ತಿಲ್ಲ. ಅವಳಿಗೆ ಒಂದು ಕತ್ತಿ ಹಿಡಿದು ಕೆಲಸ ಮಾಡುವಂತ ಗೊತ್ತಿಲ್ಲ. ಅವಳಿಗೆ ಇದರಲ್ಲಿ ಪೇಟೆಯಲ್ಲಿ ಹೋಗುವುದು, ಒಂದು ಫ್ರೆಂಡ್ಸ್ ಜೊತೆ ಹೋಗುವುದು ತುಂಬಾ ಇಷ್ಟ. ಯಾಕಂದ್ರೆ ಬೇರೆಯವರು ಕಲಿಸಿದ್ದು ಅವಳನ್ನು ಸ್ವಲ್ಪ ಲವ್ ಮಾಡಲಿ ಅದ್ರ ವಿಷಯದಲ್ಲಿ ಅವಳು ಎಂತ ಅಂದ್ರೆ ಅವಳು ವಿಷಯದಲ್ಲಿ ಅವಳು ಇನ್ನೊಬ್ಬರ ಜೊತೆ ಅವಳು ತುಂಬಾ ಅಫೇರ್ ಇತ್ತಲ್ಲ. ಅಫೇರ್ ಇತ್ತು. ಅವ ಹುಡುಗ ತುಂಬಾ ಟೆನ್ಷನ್ ಮಾಡ್ತಿದ್ದ. ಅವಳ ಜೊತೆ ಮಾತಾಡ, ಇವನ್ ಜೊತೆ ಮಾತಾಡಬಾರ್ದು ಹಾಗೆಲ್ಲ ಇತ್ತು. ಅದಕ್ಕಾಗಿ ಇವಳು ತುಂಬಾ ಟೆನ್ಷನ್ ಅಲ್ಲಿ ಅವ ಸಹ ಬರ್ತಾನೆ, ಇವ ಸಹ ಬರ್ತಾನೆ, ಎಂತ ಮಾಡ್ತೇನೆ ಅಂತ ಅವರಿಗೆ ಟೆನ್ಷನ್ ಆಗ್ತಿತ್ತು. ಅವಳಿಗೆ ಗೊತ್ತಾಯ್ತಲ್ಲ. ಅದಕ್ಕಾಗಿ ಅವಳು ಬಂದು ಇಲ್ಲಿ ಬಾವಿಗೆ ಹಾರಿದ್ಲು. ವಿಷ ತೆಗೊಂಡು ಆಮೇಲೆ ಬಾವಿಗೆ ಅದನ್ನ ತಾರ್ಲಿಕ್ಕೆ ಅಂದ್ರೆ ನೀರಿತ್ತು ಆ ಟೈಮಲ್ಲಿ. ನೀರಿತ್ತು, ಅಜ್ಜ ಇಲ್ಲಿ ಇದ್ರಲ್ಲಿ ನೀರಿತ್ತು. ನೀರಿರುವಾಗ ಹಾರಿದ್ದು. ಹಾಗಾಗಿ ಮುನ್ನೆ ನಮಗೆ ಹಾವು ಸಿಕ್ಕಿತ್ತು. ಅದೇ ಬೇರೆ ಎಂತಾದ್ರೆ ಸಿಕ್ಕಿದ್ರೆ ಅದು ನಮ್ಗೆ ಗೊತ್ತಾಗ್ತಿತ್ತು. ಇವಳು ಹಾವಿನ ಇದರಲ್ಲಿ ಬರ್ತಾರೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಗೈಸ್ ನೋಡಿ, ನಾವು ನನ್ನ ಫ್ರೆಂಡಿನ ತಾತ ಎಲ್ಲ ಹೇಳಿದಾರಂತೆ. ನನಗೆ ಕೂಡ ಇಷ್ಟೊಂದು ವಿಷಯ ಗೊತ್ತಿರಲಿಲ್ಲ. ಇವತ್ತು ಹೇಳಿ ವಿಷ ಕುಡಿದು ಸತ್ತು ಆಮೇಲೆ ಹೋಗಿ ಅಲ್ಲಿ ಬಾವಿಗೆ ಬಿದ್ದು ಸತ್ತದಂತ ನನಗೆ ಇವತ್ತು ಗೊತ್ತಾದದ್ದು. ನೋಡಿ ಈಗ ನೋಡಿ ಅದರ ಮಾಹಿತಿಯನ್ನು ಕಲೆ ಹಾಕ್ತಾ ಹೋದ್ರೆ ಈ ಥರ ಒಂದೊಂದು ಮಾಹಿತಿ ಸಿಗ್ತದೆ. ಯಾರು ತಾತ ಹೇಳಿದ್ದಲ್ಲ? ನನ್ನ ತಾತ ಹೇಳಿದ್ದು. ಯಾಕೆಂದ್ರೆ ನಾನು ಮುನ್ನೆ ಬಂದಿದ್ದಾಗಿ ನಾನು ಹೇಳಿಲ್ಲ. ಹಾಗೆ ನಾನು ಹೇಳಿದ್ರೆ ನಾವು ಸ್ವಲ್ಪ ಎದುರಿಗೊಳ್ತೇವೆ ಅಂತ ಕಾಡಿಗೆ ಬರುವುದಲ್ಲ. ಇವತ್ತು ಒಂದು 4 ಜನ ಇದ್ದೇವೆ, 5 ಜನ ಇದ್ದೇವೆ. ಹಾಗಾಗಿ ನಾನು ಹೇಳಿಲ್ಲ. ಗಾಯ್ಸ್ ಇವತ್ತು ನೋಡ್ಬೋದು, ನಾವಿವತ್ತು 4-5 ಜನ ಇದ್ದೇವೆ. ಅಂದರೆ ನಾವು ಎಲ್ಲ ಅಲ್ಲಿ ದೇವರನ್ನು ನಂಬಿಯೇ ಬಂದದ್ದು. ನಮಗೆ ಯಾವ ಥರ ತೊಂದರೆ ಆಗದ ಹಾಗೆ ನಾವು ಇಲ್ಲಿ ಕೇಳಿಕೊಂಡು ಬಂದದ್ದು. ಯಾಕೆಂದರೆ ಯಾರಾದರೂ ಕೂಡ ಈ ವಿಡಿಯೋಗಳನ್ನು ನೋಡಿ ಯಾರಾದರೂ ಈ ಥರ ಮಾಡೋದಿದ್ರೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಯಾಕಂದರೆ ನಾವು ಇದಕ್ಕೆ ಬೇಕಾಗುವ ಎಲ್ಲ ಇದು ವಿಧಿಯನ್ನೆಲ್ಲ ಮಾಡಿ ನಾವು ಬಂದದ್ದು ಇಲ್ಲಿ ಅಲ್ವಾ. ಗಾಯ್ಸ್ ನೋಡಿ ನಾವೀಗ ಆ ಪ್ಲೇಸಿಗೆ ಇಲ್ಲಿ ಬಂದಿದ್ದೇವೆ. ಅಂದರೆ ಅವಳು ವಿಷ ಕುಡ್ದ ಜಾಗ ನೋಡಿ, ಇದೇ ಜಾಗದಲ್ಲಿ ಅವಳು ವಿಷ ಕುಡ್ದದ್ದು. ಇಲ್ಲಿ ಅಲ್ಲ, ಸ್ವಲ್ಪ ನೋಡಿ ನಮ್ಮ ನಿತಿನ್ ಹೇಳಿದಾಗೆ ಅವಳು ಈ ಜಾಗದಲ್ಲಿ ಕುಡ್ದಂತೆ. ಅವನಿಗೆ ಅವನ ಇದು ಮನೆಯವರು ಅಂದ್ರೆ ಹಿರಿಯವರು ಹೇಳಿದ್ರು. ನೋಡಿ ಈ ಜಾಗದಲ್ಲಿ ಅವಳು ವಿಷ ಕುಡ್ದು ನರಳಿ ನಂತರ ಅಲ್ಲಿ ಬಾವಿಗೆ ಹೋಗಿ ಬಿದ್ದು ಸತ್ತೋಗಿದ್ದಾಳೆ. ಹಾಗೆ ಯೋಗಿಶನ್ ಆರು ಓಲೆ ಮರಿ ಯೋಗಿಶನ್ ಯಾರು ಸತ್ತು ಬತ್ತಿನಲ್ಲ ಓಲೆ ಬೋತೀರ ನಾನು ಅಲ್ಲಲ್ಲೇ ನಾಡೊಂದು ಯೋಗಿಶನ ಯೋಗಿಶನ ಅದನ್ನಲ್ಲಿ ಯೋಗಿಶನ್ ಯೋಗಿಶನ ಯೋಗಿಶನ ಜನಲ್ಲ ಮಾರ್ರೆ. ಯಾರು ಅವ್ರೇನ್ ಮಾಡಿದ್ರು ನಿಮಗೆ? ನಾವು ನಿಮ್ಮನ್ನು ಅವರಿವತ್ತು ಫಸ್ಟ್ ಬಂದು ಅವ್ರಿಗೆ ಏನಾದ್ರು ಮಾಡಿದ್ರು ಉಂಟಲ್ಲ, ನಿನ್ನ ಸುಮ್ನೆ ಬಿಡುದಿಲ್ಲ. ಯಾರು ನೀನು ಹೇಳು, ಯಾರು ನೀನು? ಅವ್ರ ಮೇಲೆ ಯಾಕೆ ಬಂದದ್ದು?
ಈ ಕೋರ್ಸ್ ಇಂತೆ ಏ ಗುರು ಹೋಗ್ಬೇಡ ನಾನ್ ಮಾತ್ರ ಬಿಡ್ತಾಳೆ ಬಿಡದೆ ಎಲ್ಲಿಗೆ ಹೋಗ್ತಾಳೆ ಅವಳು ಅವಳಿಗೆ ಮಾಡ್ಲಿಕ್ಕೆ ಉಂಟು ತುಂಬಾ ಪ್ರಯತ್ನ ಮಾಡ್ತೇವೆ ಈಗ ನೋಡು ಹಾ ಗುರು 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 ಕೀರ್ತನೆ ಹಿಡಿಯೋ ಲೋಕೇಶ್ವರ ಬೋಲೆ 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 ಅರೆ ಜಾಯ್ತಾನೆ ತುಳಿ ಅವ್ರ ಗೈಸ್ ಈಗ ನೀವು ವಿಡಿಯೋದಲ್ಲಿ ಉಂಟು ತೋರಿಸ್ತೇವೆ ಅಂದರೆ ನೋಡಿ ನಾವೀಗ ಅವಳು ವಿಷ ಕುಡ್ದ ಜಾಗಕ್ಕೆ ಇಲ್ಲಿ ಬಂದಾಗ ವಿಷ ಕುಡ್ದು ನಾವೆಲ್ಲ ವಿಷ ಕುಡ್ದ ಜಾಗಕ್ಕೆ ಇಲ್ಲಿ ಬಂದು ಆ ಪ್ಲೇಸನ್ನು ನಾವೀಗ ಇಲ್ಲಿ ತೋರಿಸ್ತಿರುವಾಗ ನಾವು ಮುಂದೆ ಇವರು ನಮ್ಮೊಟ್ಟಿಗೆ ಇವತ್ತೊಬ್ಬರು ಹೊಸಬರು ಬಂದಿದ್ದಾರೆ ಯೋಗೀಶ್ ಅಂತ, ಅವರು ನೋಡಿ ಇಲ್ಲಿದ್ದಾರೆ. ಅವರು ಎಲ್ಲಿದ್ದಾರೆ ಅಂತ ನಾವು ನೋಡಬೇಕಾದ್ರೆ ಯೋಗೀಶ್ ಅಂತ ಕರೆಯುವಾಗ ಅವರ ಮೈಯಲ್ಲಿ ಏನೋ ಬಂದಿದೆ, ಏನೋ ಅಂದಲ್ಲ ಅವಳ ಆತ್ಮ ಬಂದಿದೆ. ಅವಳು ವಿಡಿಯೋದಲ್ಲಿ ನೋಡಿ ಅವರು ಹುಡುಗಿಯ ಥರನೇ ಮಾಡ್ತಿದ್ದೆ. ಎಂತ ಯಾರನ್ನೇನು ಸುದ್ದಿಲ್ಲ, ಒಂದು ಮಾತಾಡೋದಿಲ್ಲ, ಎಕ್ಸ್ಪ್ರೆಷನ್ ಮಾತ್ರ. ಅದು ಇರ್ಲಿ ಗುರು ಇರ್ಲಿ, ಅದೆಲ್ಲ ಟೆನ್ಷನ್ ಮಾಡ್ಬೇಡ, ಅದು ನಮ್ಗೆ ಮಾಡಿ ಗಂಟಲ್ಲ. ಯಾಕೆ ಈ ಥರ ಕಿರಿಕಿರಿ ಮಾಡ್ತೇವೆ ಯೋಗೇಶ್ವರ್ ಅವರೇ? ಗೈಸ್ ನಾವೀಗ ನೋಡಿ ಈ ಜಾಗದಲ್ಲಿ ಇವರಿಗೆ ನೀರು ಬೇಕಂತ ಹೇಳ್ತಿದ್ದಾರೆ. ನಾನು ಅವರಲ್ಲಿ ಮಾತಾಡಿಸ್ತೇನೆ. ಯೋಗೇಶ್ವರ ನಿಮ್ಗೆ ಏನಾಯ್ತು ಅಂತ ನಮ್ಗೆ ಹೇಳ್ಬೋದಾ? ಮೈಯಲ್ಲಿ ಅಂತ ನಾನು ಹೊಸದಾಗಿ ಇಲ್ಲಿಗೆ ಬಂದದ್ದು ಈಗ. ಅದೇ ಅಂದ್ರೆ ನೀವು ಕಲಿತ ಸಲ ಬಂದು ನಾನು ಕನಕಾಂಬರಿ ಎಲ್ಲ ಹೇಳ್ತಿದ್ದೀರಲ್ಲ, ಹಾಗೆ ಈಗ ಹೊಸದಾಗಿ ಬಂದು ನಾನೊಂದು ಸ್ವಲ್ಪ ಕೇರ್ಲೆಸ್, ಅಂದ್ರೆ ಇವರು ಹೇಳ್ತಿದ್ದಾರೆ ಅಂತಾರೆ ತಮಾಷೆಗೆ ಆಗಿರ್ಬೋದು ಅಂತ ಇವರೊಟ್ಟಿಗೆ ನಾನು ಬಂದದ್ದು ಈಗ. ಹಾಗೆ ಅಂತ ಇಲ್ಲಿ ಬಂದ ನೋಡುವಾಗ ಉಂಟಲ್ಲ, ನಾನು ಹೊಸದಾಗಿ ಬಂದರೆ ನನ್ನನ್ನೇ ಒಂಥರ ಮೈಯಲ್ಲೆಲ್ಲ ಒಂಥರ ಅಂಜಿಕೆ, ಒಂಥರ ಏನಂದ್ರೆ ಸ್ವಲ್ಪ ಹೆದರಿಕೆ ಅಂತ ಆಗ್ಬೋದು. ಮತ್ತೆ ಇವರು ಎಲ್ಲಿದ್ದಾರೆ ಎಂತ ಮಾಡ್ತಿದ್ದಾರೆ ನನಗೇನೆ ಗೊತ್ತಾಗ್ತಿರ್ಲಿಲ್ಲ. ಆ ಮೂಮೆಂಟಿಗೆಲ್ಲ ಬಂದಿದ್ದೇನೆ. ಹಾಗೆ ಅದೇ ನಮ್ಗೆ ಇಲ್ಲಿ ನಿಮ್ಮ ಅವಸ್ಥೆ ನೋಡಿ ನಮ್ಗೆ ಮಂಡೆ ವಿಚಾರ ನಾವು ಕರ್ಕೊಂಡು ಬಂದು ಈ ತರ ಆಯ್ತಲ್ಲ ಅಂತ. ಹಾಗೆ ನೀವು ಏನಾದ್ರೂ ಹೇಳಿದ್ರೆ ನನ್ನ ತಮಾಷೆ ಅಂತ ಅನಿಸ್ತಿತ್ತು ನನಗೆ. ತಮಾಷೆ ನಿಜವಾಗಿ ಅಲ್ಲ, ಅವರು ಕೇರ್ಲೆಸ್ ಮಾಡಿದ್ರು. ಫಸ್ಟ್ ಅಲ್ಲಿ ನೀರು ಅವರಿಗೆ ಯೋಗೀಶ್ ಅವರಿಗೆ ನೀರು ಬೇಕಂತೆ, ನೀರು ಕುಡಿದು ಮತ್ತೆ ನಾವೀಗ ಅಲ್ಲಿ ಸ್ವಲ್ಪ ಜಾಗ ಕ್ಲೀನ್ ಮಾಡಿ ಇನ್ನು ಅದಕ್ಕೆ ಬೇಕಾಗುವ ನೋಡಿ ಹುಣ್ಣಿಮೆದ್ದು ಇದು ಚಂದ್ರನ್ನು ನಮ್ದು ಟೈಮ್ ಆಗುವ ಇದು ವಿಡಿಯೋ ಮಾಡುವ, ಅಂದ್ರೆ ಅಲ್ಲಿ ಸಂದರ್ಭ ಎಲ್ಲ ಮಾಡುವ ಸಂದರ್ಭ ಇನ್ನು ಕೇವಲ ಒಂದು 5 ನಿಮಿಷ ಉಂಟು. 5 ನಿಮಿಷದಲ್ಲಿ ನಮ್ದೆಲ್ಲ ರೆಡಿ ಆಗ್ಬೇಕು. ಹಾಗಾಗಿ ನಾವು ಏನ್ ಮಾಡ್ತೇವೆ, ಯಾಕೆಂದ್ರೆ ನಮ್ದು ಹುಣ್ಣಿಮೆ ಇದು ಟೈಮ್ಸ್ ನಮಗೆ ಕೊಟ್ಟ ಟೈಮ್ಸ್ ಆಗ್ತಾ ಬಂತು. ಈ ಸಂದರ್ಭದಲ್ಲಿ ಮಂತ್ರ ಮಾಡ್ಬೇಕಂತ ಹೇಳಿದ್ದಾರೆ, ಇನ್ನು ಕೆಲವೇ ಕ್ಷಣಗಳು ಇರುದು. ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ಇಲ್ಲ ಕ್ಲೀನ್ ಎಲ್ಲ ಈಗ ಮಾಡ್ತೇವೆ. ಯಾಕೆಂದ್ರೆ ಅವರು ಯೋಗೀಶ್ವರ ಅವರಿಗೆ ಏನು ಆದದನ್ನು ನೋಡಿದ್ರೆ ನಮಗೆ ತುಂಬಾ ಭಯ ಆಗ್ತುಂಟು. ಹಾಗೆ ಕ್ಲೀನ್ ತೆಗಿರಿ, ಹುಲ್ಲು ತೆಗಿರಿ, ಈಗ ಮಾಡ್ಬೇಕಲ್ಲ, ತುಂಬಾ ನಮ್ಗೆ ಕೆಲಸ ಉಂಟಲ್ಲ. ಯೋಗೀಶ್ವರ ನೀವು ಕುತ್ಕೊಳ್ಳಿ, ಮತ್ತೆ ಗುರು ಅಲ್ಲಿ ಎಂತದ ಶಬ್ದ ಗೆಲ್ತಾ ಇರ್ಲಿ ಬಾ, ಈಗ ಇದು ಮಾಡ್ತುಂಟಲ್ಲ. ನಿಲ್ಲು ಎಂತ ಶಬ್ದ ಕೇಳ್ತಾ ಗುರು, ಎಂತ ಮಾಡುದಾ? ಇರ್ಲಿ, ನಂಗೆ ಸ್ವಲ್ಪ ಹೆದರಿಕೆ ಆಗ್ತಾ ಉಂಟಾ? ನಮ್ಗೆ ತೊಂದರೆ ಕೊಡ್ತಲ್ಲ, ತೊಂದರೆ ಕೊಡ್ಲಿ. ನಾವೀಗ ಇಲ್ಲಿ ಎಲ್ಲ ರೆಡಿ ಆಗ್ತುಂಟಲ್ಲ ಅವಳಿಗೆ. ಈಗ ನಾವು ಹುಡುಕುತ್ತಿದ್ದೇವೆ, ತುಂಬಾ ಪ್ರಯತ್ನ ಪಡ್ತಿದ್ದೇವೆ. ನಾನು ಮತ್ತು ನನ್ನ ಫ್ರೆಂಡ್ ಗುರು ಇಲ್ಲಿ ಇದ್ದಾನೆ. ವೀಕ್ಷಕರೇ ನೋಡ್ಬೋದು, ನಾವೀಗ ಅದಕ್ಕೆ ಬೇಕಾದ ಸಾಮಾನೆಲ್ಲ ಇಲ್ಲಿಂದ ತೆಗೆದು ಇನ್ನು ನಮಗೆ ಬೇಕಾದನ್ನೆಲ್ಲ ಇಲ್ಲಿ ರೆಡಿ ಮಾಡಿಕೊಂಡಿರ್ತೇವೆ. ರೆಡಿ ಮಾಡ್ಬೇಕಷ್ಟೇ. ನಮಗೇನು ಅಂದ್ರೆ ನಾವು ಈ ವೇಷದಲ್ಲಿ ಇರ್ಲಿಕ್ಕಿಲ್ಲ. ನಾವು ಕಂಬ ಎಲ್ಲ ಸುತ್ತಿಕೊಂಡು ಕಂಬ ಎಲ್ಲ ಧರಿಸ್ಬೇಕು, ಅಂಗಿ ಎಲ್ಲ ತೆಗಿಬೇಕು. ಹಾಗಾಗಿ ಇಲ್ಲ ನಾವು ಆದಷ್ಟು ಬೇಗ ಟೈಮ್ ಆಗ್ತಾ ಬಂತು, ಬೇಗ ನಾವು ರೆಡಿ ಮಾಡುವ ಅಂತ ಇದ್ದೇವೆ. ಗುರು 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 ಯಾರು? ಇದು ಆಗ್ಲಿಕ್ಕಿಲ್ಲ ಮಾರೆ. ಯಾರು? ಏನಿಲ್ಲಲ್ಲ ಮಾರೆ ಅಲ್ಲಿ. ಅದೆಂತ ಕಣ್ಣು ಕೊಡುದು ಎಂತದ? ಯಾರು ಅಲ್ಲಿ ಕಣ್ಣು ಕೊಡ್ತುಂಟಾ?
ಹಿಂದೆ ಬನ್ನಿ ಮಾರೆ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಮುಂದೆ 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 ಹೋಗ್ಬೇಡಿ ಯಾರು ಸಹ ಮುಂದೆ. ಇದು ಇಲ್ಲ. ಅಲ್ಲಿ ಮಂತ್ರಕ್ಕೆ ಬೇಗ ಬೇಗ ರೆಡಿ ಮಾಡಿಕೊಳ್ಳಿ. ತಿಂತದ ಯಾರು ಸಹ ದೂರ 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 ಒಬ್ಬೊಬ್ರು ಯಾರು ಸಹ ಹೋಗ್ಬೇಡಿ ಆಯ್ತಾ. ನಮ್ಮಲ್ಲ ಇಟ್ಟು ಸರಿ ಇಟ್ಟು ಮಾರ ಝೂಮ್ ಆಗ್ದುಂಟಾ. ಯಾರು ಸಹ ಒಬ್ಬೊಬ್ರೆ ದೂರ ಹೋಗ್ಬೇಡಿ. ನಿಲ್ಲ ನಿಂಗೆ ಕಲಿಸ್ತೇನೆ. ಒಬ್ಬೊಬ್ರು ಯಾರು ಸಹ ದೂರ ಹೋಗ್ಬೇಡಿ ಆಯ್ತಾ. ಹಲೋ ವೀಕ್ಷಕರೇ, ಈಗ ಮಂತ್ರ ಮಾಡ್ತಿದ್ದಾರೆ. ಈಗ ಅವರನ್ನು ಕರ್ಕೊಂಡು ಬರ್ಲಿಕ್ಕೆ ಇದೆ. ಅವರು ಯಾರಂತ ಗೊತ್ತಾಗಬೇಕಲ್ಲ. ಇಲ್ಲಿ ಎಂತ ಸೌಂಡ್ ಎಂತ ಹೇಳಿ ಅಲ್ಲಿ ಮರದಲ್ಲಿ ಕೂತ್ಕೊಂಡದ್ದು. ಈ ಬಂತು ಬಂತು ಈಗ ಬಂತು. ಇವರ ಮಂತ್ರ ಖಾಲಿ ಆಗ್ಲಿಕ್ಕೆ ಇಲ್ಲ. ಅವರು ಈಗ ಹಿಂದಿನ ಕಾಲದಲ್ಲಿ ಹೇಳಿದ್ದು ಅದು ಈಗ ಪ್ರಯತ್ನ. ನೋಡಿ 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 ಮಾಡ್ತಿದ್ದಾರೆ, ಮಾಡ್ತಾ ಇದ್ದಾರೆ ನೋಡಿ ನೋಡಿ. ಕರ್ಕೊಂಡ್ ಬನ್ನಿ ಅವ್ರನ್ನ, ಹೋಗಿ ಕರ್ಕೊಂಡ್ ಬನ್ನಿ. ಬಾ ನೋಡಿ ನೋಡಿ ಮಾಡ್ತಿದ್ದಾರೆ ನೋಡಿ. ಬರ್ತಾರ ಅಂತ ನೋಡುವ. ಆದ್ರೆ ಸಹ ನೋಡಿ ಅವಳು ಎಂತ ಒಂದು ಕುಟುಂಬ ತೆಗೆಯುವುದಿಲ್ಲ ನೋಡಿ. ನೋಡಿ ಈಗ ಮಂತ್ರ ಮಾಡ್ತಿದ್ದಾರೆ ನೋಡಿ. ಅವಳು ಬಂದ್ಲು ಬರದೆ ಎಲ್ಲಿಗೆ ಹೋಗ್ತಾಳೆ, ನಮ್ಗೆ ಕೈಗೆ ಸಿಗ್ತಾಳೆ ಅಂತ ನಾವು ಮುನ್ನೆನೆ ಹೇಳಿದ್ದೇವಲ್ಲ. ನೋಡಿ 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 ಅವಳು ನೋಡೋದಾಗೆ ಮಾಡ್ತಾಳೆ ನೋಡಿ. ಸಿಕ್ಕಿದ್ಲು, ಸಿಕ್ಕದೆ ಎಲ್ಲಿಗೆ ಹೋಗ್ತಾಳೆ, ಸಿಕ್ಕೇ ಸಿಗ್ತಾಳೆ. ಮಾಡು ಮಾಡು ನೋಡಿ ನೋಡಿ ಎಂತ ಮಂತ್ರದಲ್ಲಿ ಮಾಡ್ತಾರೆ. ಅವಳು ತುಂಬಾ ಸ್ವಲ್ಪ ಯಾವ ಬೇರೆ ಭಾಷೆಯಲ್ಲಿ ಮಾತಾಡ್ತಿದ್ದಾಳೆ ಈಗಾಗಲೇ ನೋಡಿ 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 ನೋಡಿ
ಮಂತ್ರ ಎಂತೆಲ್ಲ ಮಂತ್ರ ಮಾಡ್ತಿದ್ದಾರೆ ನೋಡಿ. ನೋಡಿ ಬೆಂಕಿ ಎಲ್ಲ ಒತ್ತುದೇ ಇಲ್ಲ ನೋಡಿ, ಒತ್ತುದೇ ಇಲ್ಲ ನೋಡಿ. ಈಗ ಕ್ಯಾನ್ಲ್ ಮಾತ್ರ ಹೊತ್ತುಂಟು. ಈಗ ಕ್ಯಾನ್ಲ್ ಒಮ್ಮೆ ತೊಕ್ಕಿದ್ರೆ ಅದು ನಮ್ಮ ಮಂತ್ರ ಸೆಟ್ಲ್ ಆಗ್ಲಿಲ್ಲ ಅಂತ ಕ್ಯಾನ್ಲ್ ತೊಕ್ಕುದಿಲ್ಲ ನೋಡಿ. ಬೇಕಾದ್ರೆ ನೋಡಿ 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 ನೋಡಿ, ಇವರು ದೊಡ್ಡ ಮಂತ್ರದವರು. ಅವರು ನೋಡಿ, ಅವರು ದೊಡ್ಡ ಮಂತ್ರದವರು. ಇವರು ಮೊನ್ನೆ ಸಿಕ್ಕಿದವರು, ನಮ್ಮಲ್ಲಿ ಮೊನ್ನೆ ಬಂದವರು. ಅವರು ಅವರನ್ನೇ ಕಾಯ್ತಿದ್ರು ಬರ್ಲಿಕ್ಕೆ, ಹಾಗಾಗಿ ಈಗ ಮಾಡ್ತಿದ್ದಾರೆ ನೋಡಿ. ನೋಡಿ ನೋಡಿ ಹಿಡಿದ್ರು ನೋಡಿ, ಈಗ ನೋಡಿ 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 ಹಿಡಿದ್ರು ನೋಡಿ ನೋಡಿ, ಆ ಬಂಧನದಲ್ಲಿ ಇದ್ರು ನೋಡಿ ನೋಡಿ ಅವರು. ವೀಕ್ಷಕರೇ, ನೀವೀಗ ವಿಡಿಯೋದಲ್ಲಿ ನೋಡಿರ್ಬೋದು ಎಲ್ಲ. ಅಂದರೆ ನಾವು ನಮಗೆ ಹೇಳಿಕೊಟ್ಟ ಮಂತ್ರವನ್ನೆಲ್ಲ ಪ್ರಯೋಗಿಸಿ ಆ ಹುಡುಗಿಯ ಆತ್ಮವನ್ನೀಗ ಬಂಧನ ಮಾಡಿ ಆಯಿತು. ಹಾಗಾಗಿ ಈಗ ನಮ್ಮ ದೊಡ್ಡ ಅಂದರೆ ಮಂತ್ರವನ್ನು ಮಾಡಿದವರೆಲ್ಲ ಈಗ ಮಾತನಾಡುವ ಪರಿಸ್ಥಿತಿಯಲ್ಲಿಲ್ಲ. ಹಾಗಾಗಿ ಅವಳನ್ನು ದಿಗ್ಬಂಧನ ಮಾಡಿದ್ದನ್ನೀಗ ತೆಗೆದುಕೊಂಡೋಗಿ ಇನ್ನು ನಾಳೆ ಬೆಳಿಗ್ಗೆ ಅದು ಹರಿಯುವ ನದಿಯ ನೀರಲ್ಲಿ ಬಿಡಲಿಕ್ಕೆ ಉಂಟು. ಹಾಗಾಗಿ ಇವತ್ತಿನ ವಿಡಿಯೋ ಇನ್ನೂ ಯಾವುದೇ ಸಂಕಷ್ಟ ಇಲ್ಲಿ ಬರಲಿಕ್ಕಿಲ್ಲ. ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ ಅಂತ ಹೇಳ್ತೇನೆ. ಎಲ್ಲರಿಗೂ ಬಾಯ್.